ಎಲ್ಲ ಸೀರಿಯಲ್ಗಳಲ್ಲಿ ವಿಲನ್ ಅಂದರೆ ಅದಕ್ಕೊಂದು ವೆಯ್ಟೇಜ್ ಇರುತ್ತೆ, ರಗ್ಗಡ್ನೆಸ್ ಇರುತ್ತೆ. ಸೊ ಮುದ್ದು ಸೊಸೆಯ ರಗ್ಗಡ್ ವಿಲನ್ ಅಂತಲೇ ಹೇಳ್ಬೋದು. ಆದರೆ ಇವ್ರು ನೋಡಲಿಕ್ಕೆ ತುಂಬ ಮುದ್ದಾಗಿದ್ದಾರೆ, ತುಂಬ ಬ್ಯೂಟಿಫುಲ್ ಆಗಿದ್ದಾರೆ. ನಿಜಕ್ಕೂ ಇವರು ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಂತ ಹೇಳೋಕ್ಕೆ ಆಗಲ್ಲ. ಆ ಒಂದು ಸೀರಿಯಲ್ ನೋಡ್ತಿರೋರು ಮಾತ್ರ ಇದರಲ್ಲಿ ವಿಲನ್ನು ಈಶ್ವರಿ ಅಂತ ಹೇಳ್ಬೋದು. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಈಶ್ವರಿ ಅವರು. ನಮಸ್ತೆ ಮೇಡಮ್. ನಮಸ್ತೆ. ಲುಕಿಂಗ್ ವೆರಿ ಬ್ಯೂಟಿಫುಲ್. ನಿಜವಾಗ್ಲೂ ನಾವು ವಿಲನ್ ರೋಲ್ ಮಾಡ್ತಿದ್ದಾರೆ ಸಂಧ್ಯಾ ಅವರು ಅಂತ ಹೇಳಲಿಕ್ಕೆ ಆಗಲ್ಲ ಮೇಡಮ್, ಅಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ. ನಿಮಗೆ ರಿಯಲಿ ಈ ವಿಲನ್ ಪಾತ್ರ ಎಷ್ಟು ಇಷ್ಟ ಆಗ್ತಿದೆ ಮುದ್ದು ಸೊಸೆಯಲ್ಲಿ? ವಿಲನ್ ಅಂತ ಗೊತ್ತೇ ಆಗ್ತಿಲ್ಲ. ನೀವು ಹೇಳಿದ್ರಲ್ವಾ, ನೋಡಿದ್ರೆ ಗೊತ್ತಾಗಲ್ಲ ಅಂತ. ಸೊ ಈ ಹಸು ಥರ ಇದ್ಕೊಂಡು ಒಳಗಡೆ ನರಿ ಬುದ್ಧಿ ಮಾಡೋರನ್ನ ಇಂಥ ಕ್ಯಾರೆಕ್ಟರ್ಗಳಿಗೆ ಹಾಕೋತಾರೆ. ಸೊ ನಮ್ಮ ಮನೆಯವ್ರಿಗೆ ಗೊತ್ತಾಗಿಲ್ಲ, ನಮ್ಮ ಬಾವಂಗೂ ಗೊತ್ತಾಗಿಲ್ಲ, ನಮ್ಮ ಅಕ್ಕಂಗೆ ಗೊತ್ತಾಗಿಲ್ಲ, ನನ್ನ ಒಬ್ಳಿಗೆ ಗೊತ್ತು, ನನ್ನ ಮಕ್ಳಿಗೆ ಗೊತ್ತು ನಾನು ವಿಲನ್ ಅಂತ. ಓಕೆ, ಈಶ್ವರಿ ಅವ್ರಿಗೆ ಯಾಕೆ ಶಿವರಾಮೇಗೌಡರ ಕುಟುಂಬದ ಮುದ್ದು ಸೊಸೆ ಮೇಲೆ ಕೋಪ? ಮುದ್ದು ಸೊಸೆ ಮೇಲೆ ಕೋಪ ಸೆಕೆಂಡ್ರಿ, ಶಿವರಾಮೇಗೌಡ್ರ ಮೇಲೆ ಕೋಪ. ಬಿಕಾಸ್ ನನ್ನ ಗಂಡನ್ನ ಅವ್ರು ಕೆಲ್ಸದ ಆಳ್ ಥರ ಟ್ರೀಟ್ ಮಾಡ್ತಾರೆ. ನನಗದು ಇಷ್ಟ ಆಗಲ್ಲ. ಬಿಕಾಸ್ ನಮಗೂ ಒಂದು ಸ್ಟ್ಯಾಂಡರ್ಡ್ ಅನ್ನೋದಿರುತ್ತೆ ಅಲ್ವಾ. ನನ್ನ ಗಂಡನ ಎಲ್ಲ ಕೆಲಸಕ್ಕೂ ಕರೀತಾರೆ, ಆಮೇಲೆ ಆಸ್ತಿನೆಲ್ಲ ಅವ್ರು ಜಾಸ್ತಿ ತೊಗೋತಾ ಇದ್ದಾರೆ. ನನಗೆ ಸಿಗ್ತಾ ಇಲ್ಲ, ಅದು ನನ್ನ ಗಂಡಂಗೆ ಸಿಗ್ತಾ ಇಲ್ಲ. ಸೊ ನನ್ನ ಮಗ ನನ್ನ ಗಂಡನ ಥರ ಆಗಬಾರ್ದು, ಅದಕ್ಕೆ ನನಗಿಷ್ಟು ಕೋಪ. ಓಕೆ, ಅಟ್ ಫೈನಲಿ ಮಗನಿಗೆ ಈ ಮನೆ ಒಂದು ರಾಜ್ಯ ಭಾರವನ್ನು ಕೊಡ್ಸೋಕ್ಕೆ ಈಶ್ವರಿಯವರು ಹೋರಾಡ್ತಿರೋದು. ತುಂಬ ಮಗಳು ಅಂದರೆ ಪ್ರಾಣ ಈಶ್ವರಿಗೆ. ಮಗನಿಗೋಸ್ಕರ ಮಗಳಿಗೋಸ್ಕರ ಯಾವ ಲೆವೆಲಿಗೆ ಬೇಕಾದ್ರೂ ಅವಳು ಫೈಟ್ ಮಾಡ್ತಾಳೆ. ಒಟ್ನಲ್ಲಿ ನನ್ನ ಮಗಂಗೆ ಬರಬೇಕು ಆಸ್ತಿ, ಇಷ್ಟೇ ಈಶ್ವರಿದು. ಓಕೆ, ಸದ್ಯದ ಒಂದು ಸೀಕ್ವೆನ್ಸಲ್ಲಿ ಏನು ನಡೀತಾ ಇದೆ ಈಶ್ವರಿ ಲೈಫಲ್ಲಿ? ಈಶ್ವರಿ ಲೈಫಲ್ಲಿ ಇವಾಗ ಸತ್ಯ ಗೊತ್ತಾಗ್ಬಿಡ್ಬೇಕು ಜನಗಳಿಗೆ. ಇವಳೇ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದು. ಇವಳು ಮನೆಯಿಂದ ಆಚೆಗೆ ಹೋದರೆ ಇವನು ಡಲ್ ಆಗ್ತಾನೆ. ಅವಾಗ ನನ್ನ ಮಗ ಇದನ್ನೆಲ್ಲ ನೋಡ್ಕೊತಾನೆ, ಆಸ್ತಿ ವ್ಯವಹಾರ ಏನಿದೆ ನನ್ನ ಮಗ ನೋಡ್ಕೊತಾನೆ. ಅವಾಗ ಆಸ್ತಿನ ನಾವು ಆರಾಮಾಗಿ ತೊಗೋಬೋದು ಅನ್ನೋದು ಮಾತ್ರ ಈಶ್ವರಿ ತಲೆಯಲ್ಲಿರುತ್ತೆ. ಓಕೆ, ಈಶ್ವರಿ ಅವರಿಗೆ ಈ ಒಂದು ಮುದ್ದು ಸೊಸೆಯಲ್ಲಿ ಪರ್ಸ್ನಲಾಗಿ ಯಾರ ಜೊತೆ ಬಾಂಡಿಂಗ್ ಜಾಸ್ತಿ ಇದೆ? ಎಲ್ಲರ ಜೊತೆ ಇದೆ. 2 ಶಿಲ್ಪಗಳಿದ್ದಾರೆ. ಇವಾಗ ನೋಡಿದ್ರಿ ಅಲ್ವಾ, ಮೋನಿ ಒಂದು, ಸಾವಿತ್ರಿ ಒಂದು, ಎಲ್ಲರೂ ಇದ್ದೀವಿ. ಅವರು ಇವರು ಅಂತ ಏನಿಲ್ಲ, ಬಟ್ ಅವರಿಬ್ಬರ ಮೇಲೆ ಒಂದು ಎಕ್ಸ್ಟ್ರಾ. ಸೀರಿಯಲ್ ಸ್ಕೆಡ್ಯೂಲ್ ಹೇಗಿರುತ್ತೆ? ತುಂಬ ಟೈಟ್ ಸ್ಕೆಡ್ಯೂಲ್ ಇರುತ್ತಾ ಅಥವಾ ನಿಮಗೆ ಫ್ರೀ ಟೈಮ್ ಸಿಗತ್ತಾ? ಯಾವ ಥರ? ಇಲ್ಲ, ಫ್ರೀ ಟೈಮ್ ಸಿಗಲ್ಲ. ಎಲ್ಲರೂ ಫ್ರೀ ಆಗಿರ್ತಾರೆ. ಈಶ್ವರಿ ಮಕ್ಕಳು ಮಾತ್ರ ಒದ್ದಾಡ್ತಾ ಇರ್ತಾರೆ. ಐ ಆಮ್ ಹ್ಯಾಪಿ. ಸ್ಕ್ರೀನ್ ಶೇರ್ ಜಾಸ್ತಿ ಮಾಡ್ತಿದ್ದೀವಿ ಅನ್ನೋ ಖುಷಿ ಇದೆ. ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀವಿ. ಸೊ ಅಷ್ಟೇ ಇಷ್ಟ ಇದೆ ಕ್ಯಾರೆಕ್ಟ್ರ್ ಮಾಡೋಕ್ಕೆ. ಓಕೆ, ಕ್ಯಾರೆಕ್ಟರು ಸೀನ್ಸ್ ಎಲ್ಲ ಮುಗಿದ್ಮೇಲೆ ಈಶ್ವರಿ ಅವರು ಟೈಮ್ ಇದ್ದರೆ ಸೀರಿಯಲ್ ಸೆಟ್ಟಲ್ಲಿ ಏನು ಮಾಡ್ತಾರೆ? ಈಶ್ವರಿಗೆ ಅಷ್ಟು ಟೈಮೇ ಸಿಗಲ್ವೇ. ಯಾವಾಗಲೂ ಅವ್ರು ರೌಂಡ್ ನೋಡಿತಾ ಇರ್ತಾರೆ. 2-3 ಕ್ಯಾಮ್ರಾ ಇದ್ದರೆ ಈಶ್ವರಿ ಆ ಕಡೆ ಒಂದು ಫುಟ್ಬಾಲ್, ಈ ಕಡೆ ಒಂದು ಫುಟ್ಬಾಲ್, ಆ ಕಡೆ ಒಂದು ಫುಟ್ಬಾಲ್. ನಂಗೆ ಟೈಮ್ ಸಿಕ್ಕಿರೋದು ನೋಡಿಲ್ಲ. ಐ ಥಿಂಕ್ ಸೊ ಇವತ್ತು ನಾವು ಫ್ರೀ ಆಗಿದ್ದೀವಿ. ಅಂದರೆ ಈ ಒಂದು ಸೀರಿಯಲಲ್ಲಿ ತುಂಬ ವೆಯ್ಟೇಜ್ ಇರೋ ಕ್ಯಾರೆಕ್ಟರ್ ಈಶ್ವರಿ ಅವ್ರಿಗೆ ಜಾಸ್ತಿ ಸ್ಕ್ರೀನಿಂಗ್ ಸ್ಪೇಸ್ ಇದೆ. ಹೌದು, ಖಂಡಿತ ಇದೆ. ಹೀರೋಯಿನ್ ಆರಾಮಾಗಿರ್ತಾರೆ ಓಡಾಡ್ಕೊಂಡು. ಮೋಸ್ಟ್ಲಿ ಅವ್ರದ್ದು ಟ್ರ್ಯಾಕ್ ಆ ಕಡೆ ಹೋದಾಗ ಜಾಸ್ತಿ ಆಗುತ್ತೆ. ಈ ಮನೆ ಅಂತ ಬಂದಾಗ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ಇನ್ನು ಅಪಾರ್ಟ್ ಫ್ರಮ್ ದ ಸೀರಿಯಲ್, ಸಂಧ್ಯಾ ಅವರು ಬೇಸಿಕಲಿ ವಾಟ್? ಸಂಧ್ಯಾ ತುಂಬ ಸೈಲೆಂಟ್. ನಾನು ತುಂಬ ಜನದ ಜೊತೆ ಮಾತಾಡಲ್ಲ. ಆ್ಯಂಡ್ ತುಂಬ ಮೂಡಿ. ಆ್ಯಂಡ್ ನಾನಾಯ್ತು, ನನ್ನ ಕೆಲಸ ಆಯಿತು. ನಂಗೆ ಜೋರಾಗಿ ಮಾತಾಡೋಕ್ಕೂ ಇಷ್ಟ ಆಗಲ್ಲ. ನಾನು ತುಂಬ ಸೈಲೆಂಟ್, ತುಂಬ ರಿಸರ್ವ್. ನನ್ನ ಪಾಡಿಗೆ ನಾನು ಇರ್ತೀನಿ. ಈಶ್ವರಿ ಕ್ಯಾರೆಕ್ಟ್ರ್ ವಾಸ್ ಲೈಕ್ ಸೈಕೋ. ಎಲ್ಲರ ಜೊತೆನೂ ಚೆನ್ನಾಗಿದ್ಕೊಂಡು ಒಳ್ಳೊಳಗೆ ಮಾಡ್ಕೊಂಡು ಚೆನ್ನಾಗಿದ್ದಾಳೆ, ಇನ್ನೇನು ಅಂದ ತಕ್ಷಣ ಹಿಂಗೆ ಅಂದೇ ಬಿಟ್ಟಿರ್ತಾಳೆ. ಓಕೆ, ಆ ಥರ ಈಶ್ವರಿ. ಓಕೆ, ಹೇಗೆ ನಿಮ್ಮನ್ನ ಅಪ್ರೋಚ್ ಮಾಡಿದ್ರು ಸೀರಿಯಲಲ್ಲಿ? ಈ ಒಂದು ಕ್ಯಾರೆಕ್ಟರ್ಗೆ ಇಷ್ಟು ಮುದ್ದಾಗಿರುವಂತಹ ಸಂಧ್ಯಾ ಈಶ್ವರಿ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾರೆ ಅಂತ ಹೇಗೆ ನಿಮಗೆ ಅಪ್ರೋಚ್ ಮಾಡಿದರು? ಈಶ್ವರಿ ಕ್ಯಾರೆಕ್ಟರ್ ನನಗೆ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದನ್ನು ಬೇರೆ ಯಾರೋ ಮಾಡಬೇಕಾಗಿತ್ತು. ಒಂದು 4 ದಿನ ಶೂಟು ಆಗಿತ್ತು. ಸಡನ್ನಾಗಿ ನಮ್ಮ ಪ್ರೊಡ್ಯೂಸರ್ದು ಇನ್ನೊಂದು ಗೌರಿಶಂಕರ ನಡೀತಾ ಇತ್ತು ಸುವರ್ಣನಲ್ಲಿ. ಸಂಧ್ಯಾ ನಾಳೆ ಒಂದು ಕ್ಯಾರೆಕ್ಟರ್ ಇದೆ. ನಾನು ಅವಾಗಿಂದ ಹೈದ್ರಾಬಾದ್ ಶೂಟ್ ಮುಗಿಸಿ ಬಂದಿದ್ದೆ ನೈಟು. ನಮ್ಮ ಸುಂದರೇಶ್ ಅವ್ರು ಫೋನ್ ಮಾಡಿಬಿಟ್ಟು, ಇಲ್ಲ ಸಂಧ್ಯಾ ನಾಳೆ ಕ್ಯಾರೆಕ್ಟರ್ ಇದೆ, ನೀವು ಅರ್ಜೆಂಟಾಗಿ ರೆಡಿ ಆಗಿಬಿಡ್ಬೇಕು. ಯಾವ ಕ್ಯಾರೆಕ್ಟರ್? ನಂಗೆ ಯಾವ ಚಾನಲ್ಗೂ ಅಂತಲೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಈಶ್ವರಿ ಅಂತ. ಆ್ಯಂಡ್ ಇನ್ನೊಂದು ಸರ್ಪ್ರೈಸ್ ಏನು ಅಂದರೆ, ಅವ್ರಿಗೆ ಆಶ್ಚರ್ಯ, ನೀವು ಈ ಥರ ಮಾಡ್ತೀರಾ ಅಂತ. ಆ ಶೇಡ್ಸ್ ಗೊತ್ತಿರಲಿಲ್ಲ ಯಾರಿಗೂ. ಅದರಲ್ಲಿ ಸುವರ್ಣನಲ್ಲಿ ವಾಸ್ ವೆರಿ ಕ್ವೈಟ್. ಮಾತಾಡಿದ್ರೆ ಹೊಟ್ಟೋಯ್ತು ಅನ್ನೋ ಥರದ ಕ್ಯಾರೆಕ್ಟ್ರು ಫುಲ್ ರಿವರ್ಸ್ ಇದು. ಓಕೆ, ಎಲ್ಲ ಸೀರಿಯಲಲ್ಲೂ ಹೀರೋಗೆ ಒಂದು ಕ್ಯಾರೆಕ್ಟರ್ ಇರುತ್ತೆ, ಆ ವೆಯ್ಟೇಜೇ ಬೇರೆ ಇರುತ್ತೆ, ಹೀರೋಯಿನ್ಗೆ ವೆಯ್ಟೇಜ್ ಬೇರೆ ಇರುತ್ತೆ. ಅದನ್ನು ಬಿಟ್ಟು ತುಂಬ ವೆಯ್ಟೇಜ್ ಇರೋ ಕ್ಯಾರೆಕ್ಟರ್ ಅಂದರೆ ವಿಲನ್ ಕ್ಯಾರೆಕ್ಟರ್. ಸೊ ಈ ಕ್ಯಾರೆಕ್ಟರ್ ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ? ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿದೆ ಈ ಕ್ಯಾರೆಕ್ಟ್ರಲ್ಲಿ. ಅಂದರೆ ನಮ್ಮ ರಿಯಲ್ ಲೈಫಲ್ಲಂತೂ ನಾವು ಹಿಂಗೆ ಮಾಡಿರಲ್ಲ.
ಸೊ ಅಟ್ಲೀಸ್ಟ್ ಹಿಂಗಾದರೂ ಮಾಡಿ ಅದನ್ನು ಸ್ಯಾಟಿಸ್ಫೈಡ್ ಮಾಡ್ಕೊಳ್ಳೋಣ ಅನ್ನೋದಿದೆ. ಬಟ್ ಈಶ್ವರ್ ಈಸ್ ಅ ಸೈಕೋ, ಸಿಕ್ಕಾಪಟ್ಟೆ ರಗಡ್. ಅವಳು ಯಾರಿಗೂ ಕೇರ್ ಮಾಡಲ್ಲ. ಮುಂದೆ ಹೌದಾ ಹೌದಾ ಅಂತ ತಲೆ ಆಡಿಸ್ತಾಳೆ, ಹಿಂದೆಯಿಂದ ಇಡ್ತಾ ಇರ್ತಾಳೆ. ಕ್ಯಾರೆಕ್ಟ್ರ್ ಬಗ್ಗೆ ಎರಡು ಮಾತು ಮಾತಾಡೋಂಗಿಲ್ಲ, ಹಂಗಿದೆ ಕ್ಯಾರೆಕ್ಟ್ರ್. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ರಗಡಾಗುತ್ತೆ. ಓಕೆ, ನೀವು ಈ ಒಂದು ಸೀರಿಯಲ್ ಬಿಟ್ಟು ಇನ್ಯಾವ ಸೀರಿಯಲ್ಗಳಲ್ಲಿ ಮಾಡ್ತಾ ಇದ್ದೀರಾ? ಹೇಗೆ ಬ್ಯುಸಿ ಆಗಿದ್ದೀರಾ ಮೇಡಮ್? ಇದು ಬಿಟ್ಟು ನೀರಲ್ಲೂ ಜೊತೆಯಲ್ಲಿ ಅಂತ ಸುವರ್ಣಗೆ ಹೊಸದು ಮಾಡ್ತಿದ್ದೀನಿ. ಅದರಲ್ಲಂತೂ ಕ್ಯಾರೆಕ್ಟ್ರು ಈ ಈಶ್ವರಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅದಂತೂ ಹುಟ್ಟು ತರಲೆ ಕ್ಯಾರೆಕ್ಟ್ರು. ಅಂದರೆ ಈ ದುಡ್ಡು ಆಸೆ ಅವಳಿಗೆ. ದುಡ್ಡು ಬೇಕು ಕೊಟ್ಟರೆ ನೀನು ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋದು. ಒಂದು ಬಡತನದಿಂದ ಬಂದಿರ್ತಾಳೆ, ದುಡ್ಡು ಕೊಟ್ಟರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಕ್ಯಾರೆಕ್ಟರ್ ಅದು. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಆ್ಯಂಡ್ ತೆಲುಗು ಮಾಡ್ತಿದ್ದೀನಿ. ಬ್ಯುಸಿ ಇದ್ದೀನಿ ಈಗ. ಇಬ್ಬರು ಪಾಪ ಮಾತಾಡಿಕೊಂಡು ಒಂದು ಹಾಫ್ ಡೇ ನೀವು ಮಾಡ್ಕೊಳ್ಳಿ, ಹಾಫ್ ಡೇ ನಾವು ಮಾಡ್ಕೋತೀವಿ ಅನ್ನೋದ್ರಲ್ಲಿ ಅಷ್ಟೇ. ಸೊ ರಾಜ್ಯಗಳನ್ನ ಸುತ್ತಾ ಇದ್ದೀರಾ, ಹೆಂಗೆ ನೀವು ಟೈಮ್ ಮ್ಯಾನೇಜ್ ಮಾಡ್ತೀರಾ ಅಂತ ನಮ್ದೊಂದು ಕ್ವಶನ್. ಟೈಮ್ ಅಂತೂ ನಿಜವಾಗ್ಲೂ ಸಿಗ್ತಿಲ್ಲ. ನಾನು ಅದೇ ಹೇಳ್ತೀನಿ, ಒಂದಿನ ರೆಸ್ಟ್ ಕೊಡಿ, ಅಟ್ಲೀಸ್ಟು ಒಂದಿನ ರೆಸ್ಟ್ ಬೇಕು ಅಂತ. ಇಲ್ಲ ಹಂಗೆ ಆಗೋದೇ ಇಲ್ಲ ಅಂತಾರೆ. ಕಥೆನೂ ಹಾಗೆ ಅದೇ ನೆಕ್ ಟು ನೆಕ್ ಇದೆ. ಇಲ್ಲೂ ಅಷ್ಟೇ, ಸುವರ್ಣನಲ್ಲೂ ಅಷ್ಟೇ. ಸೊ ನನಗಿಷ್ಟ. ಓಕೆ, ಅಪಾರ್ಟ್ ಫ್ರಮ್ ದಟ್ ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಇದು ನಿಮ್ಗೆ ಸಿಗೋದೇ ಇಲ್ಲ, ಬ್ಯುಸಿ ಅಂತ ಹೇಳ್ತಾ ಇದ್ದೀರಾ. ಫ್ರೀ ಟೈಮಲ್ಲಿ ಯಾರ ಜೊತೆ, ಫ್ಯಾಮಿಲಿ ಜೊತೆ ಕಳೀತೀರಾ, ಅಥವಾ ನೀವು ತುಂಬ ಒಂಟಿಯಾಗಿರಬೇಕು, ಅಥವಾ ನಾನು ಟ್ರಾವೆಲಿಂಗ್ ಗರ್ಲ್ ಈ ಥರ ಏನಾದ್ರು ಇದೆಯಾ? ಟ್ರಾವೆಲಿಂಗಲ್ಲಿ ನಾನು ತುಂಬ ದೇವಸ್ಥಾನಗಳನ್ನ ಸುತ್ತೀನಿ. ಅರ್ಧ ದಿನ ನನಗೆ ಟೈಮ್ ಕೊಟ್ರೂ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದುಬಿಟ್ಟಿರ್ತೀನಿ, ಮಾದಪ್ಪನ ಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದಿರ್ತೀನಿ. ನನ್ನ ಮಕ್ಕಳು ನನ್ನ ಫ್ಯಾಮಿಲಿ ಜೊತೆ ಸುತ್ತಾಡೋದು ಅಂದರೆ ತುಂಬ ಇಷ್ಟ. ಆ ಮಕ್ಕಳು ತುಂಬ ಸೈಲೆಂಟ್. ಇನ್ನು ಮನೆಗೆ ಹೋದರೆ ಅವರೊಂದು ಕಡೆ ನಾನೊಂದು ಕಡೆ, ಮಾತು ತುಂಬ ಕಡಿಮೆ ನಾವು. ಮುದ್ದು ಮುಖದ ಸಂಧ್ಯಾ ಅವರು ಇಂಡಸ್ಟ್ರಿಗೆ ಬಂದಿದ್ದು ಹೇಗೆ ಹೇಳ್ಬೋದಾ? ಇಂಡಸ್ಟ್ರಿಗೆ ಬಂದು ಆಯಿತು 24 ಇಯರ್ಸ್ ಆಯಿತು. ಒಂದು ನಾಟಕ ಮಾಡಬೇಕಾಗಿತ್ತು ಸ್ಕೂಲಿಂದ. ಅದು ನಾವು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದಾಗ ನಾಗಾಭರಣ ಅಂಕಲ್ ನೋಡಿ ಅಪ್ರೋಚ್ ಮಾಡಿದರು. ಸೊ ಅವಾಗಿಂದನೂ ಚೈಲ್ಡ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಿದ್ದೀನಿ. ಓಕೆ, ನೀವು ಪ್ರಾಪರ್ ಎಲ್ಲಿ ಅವರು? ನಮ್ಮದು ಫಸ್ಟು ಹಾಸನಲ್ಲಿದ್ದಿದ್ದು, ಇವಾಗ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದ್ವಿ. 20 ಇಯರ್ಸ್ ಆಯಿತು. ಸೊ ನೇಟಿವ್ ಹಾಸನ್ ನಿಮ್ಮದು, ಓದಿದ್ದೆಲ್ಲ ಎಲ್ಲಿ? ಹಾಸನಲ್ಲೇ, ಎವಿಕೆ. ಓಕೆ, ಅದಾದಮೇಲೆ ನೆಕ್ಸ್ಟು ನೀವು ಡ್ರಾಮಾಯಿಂದ ಸೀರಿಯಲಿಗೆ ಬಂದಿದ್ದಾ? ಒಂದೇ ಡ್ರಾಮಾ ಮಾಡಿದ್ದು, ಇಂಟರ್ನ್ಯಾಷನಲ್ ಲೆವೆಲಿಗೆ ಹೊಟ್ಟೋದ್ವಿ. ಅಲ್ಲಿ ನಾಗಾಭರಣ ಅಂಕಲ್ ನೋಡಿ, ಇಲ್ಲ ನಮ್ಮ ಸೀರಿಯಲಲ್ಲಿ ಮಾಡು ಅಂದ್ಬಿಟ್ಟು ಅಲ್ಲೊಂದು ಚೈಲ್ಡ್ ಆರ್ಟಿಸ್ಟ್ ಕ್ಯಾರೆಕ್ಟರ್ ಇತ್ತು, ಐಶು ಅಂತ. ಹುಚ್ಚಿ ಆಗಿರ್ತಾಳೆ, ಒಂದು ಮಗು ಹುಚ್ಚಿ ಆಗಿರ್ತಾಳೆ, ದೇವರು ಬಂದು ಆ ಮಗುನ ಸರಿ ಮಾಡ್ತಾಳೆ, ಆ ಥರದ ಕ್ಯಾರೆಕ್ಟ್ರು. ಒಂದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂದರೆ ಇವಾಗಿನ ಡೈರೆಕ್ಟ್ರ್ಗಳಿಗೆ ನಾವು ಒಂಥರ ಫ್ರೆಂಡ್ಲಿಯಾಗಿ ಮಾತಾಡ್ತೀವಿ. ಲಿಟ್ರಲಿ ನನ್ನ ನಾಗಾಭರಣ ಅಂಕಲ್ ಹೊಡೆದು ಕಲಿಸಿದ್ದಾರೆ, ಮಾಡು ಐಶು ನೀನು ಮಾಡ್ತೀಯಾ ಅಂತ. ಅವತ್ತು ಅವ್ರು ಮಾಡಿದ್ದ ಬ್ಲೆಸ್ಸಿಂಗ್ನ ನಾನು ಇವತ್ತು ನೆನಪಿಸ್ಕೊತಾ ಇದ್ದೀನಿ. ಓಕೆ, ಐಶು ಅಂದರೆ ನಿಮ್ಮ ಪೆಟ್ ನೇಮಾ? ಇಲ್ಲ, ಆ ಕ್ಯಾರೆಕ್ಟರ್ ನೇಮು. ಓಕೆ ಓಕೆ, ಅಪಾರ್ಟ್ ಫ್ರಮ್ ದಟ್ ನನಗೆ ಈ ಥರದೊಂದು ಕ್ಯಾರೆಕ್ಟರ್ ಸಿಕ್ಕಿಲ್ಲ ಅಂತ ಯಾವತ್ತಾರು ನೀವು ರಿಗ್ರೆಟ್ ಆಗಿದ್ದಿದೆಯಾ, ಅಥವಾ ಸಿಗಬೇಕು ಈ ಥರ ಕ್ಯಾರೆಕ್ಟರ್ ಮಾಡಬೇಕು ಅಂತ ಏನಾದ್ರು ಡ್ರೀಮ್ ಇದೆಯಾ? ಇಲ್ಲ, ಎಲ್ಲ ಥರದ ಕ್ಯಾರೆಕ್ಟ್ರ್ ಮಾಡಿದ್ದೀನಿ. ನಂಗೆ ನನ್ನ ಕ್ಯಾರೆಕ್ಟ್ರಲ್ಲೇ ತುಂಬ ಖುಷಿ ಇದೆ. ನಂಗೆ ಇನ್ನು ಆ ಥರ ಕ್ಯಾರೆಕ್ಟರ್ ಮಾಡಬೇಕು, ಈ ಥರ ಕ್ಯಾರೆಕ್ಟರ್ ಮಾಡಬೇಕು ಅಂದ್ಕೊಳ್ಳೋದಕ್ಕಿಂತ ನನ್ನ ಕ್ಯಾರೆಕ್ಟರ್ನ ಹೆಂಗೆ ಇಂಪ್ರೂವೈಸ್ ಮಾಡ್ಕೋಬೇಕು ಅನ್ನೋದು ತುಂಬ ಇದೆ. ಈ ಒಂದು ಸೀರಿಯಲಲ್ಲಿ ನಾನು ಈ ಸೀರಿಯಲಲ್ಲಿ ಈ ಪಾತ್ರ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಏನಾದ್ರು ಅನಿಸಿದೆಯಾ, ಅಥವಾ ನಿಮ್ಮ ಕ್ಯಾರೆಕ್ಟರ್ ಮೇಲೇ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ನನಗೆ ಈಶ್ವರಿ ಕ್ಯಾರೆಕ್ಟ್ರೇ ಇಷ್ಟ. ಎಂಡ್ ಆಫ್ ದ ಡೇ ನಾನು ತುಂಬ ಸೆಲ್ಫಿಶ್. ನನ್ನ ಕ್ಯಾರೆಕ್ಟ್ರೇ ಚೆನ್ನಾಗಿರಬೇಕು, ನಾನೇ ಚೆನ್ನಾಗಿ ಮಾಡಬೇಕು ಅನ್ನೋದು. ಓಕೆ, ಸಂಧ್ಯಾ ಅವರು ಸೀರಿಯಲ್ಗಳಿಗೆ ಎಲ್ಲಿ ಶಾಪಿಂಗ್ ಮಾಡ್ತಾರೆ? ತುಂಬ ಅವ್ರಿಗೆ ಸೀರೆ ಇಷ್ಟನಾ, ಅಥವಾ ಟ್ರೆಡಿಷ್ನಲ್ ಡ್ರೆಸ್ ಇಷ್ಟನಾ, ಅಥವಾ ಟ್ರೆಂಡಿ ವೇರ್ ಇಷ್ಟನಾ, ಯಾವ ಥರ? ಟ್ರೆಂಡಿ ವೇರು ಯೂಸ್ ಮಾಡ್ತೀನಿ, ಸ್ಯಾರೀಸು ಇಷ್ಟ. ಎಲ್ಲೆಲ್ಲಿ ಏನೇನು ಕಾಣಿಸೋದು ಚೆನ್ನಾಗಿರೋದು ಎಲ್ಲನೂ ತೊಗೋತೀನಿ. ಬಟ್ ಅದೆಲ್ಲೋ ಒಂದು ಕಡೆ ಯೂಸ್ ಆಗುತ್ತೆ. ಆ್ಯಸ್ ಅ ಆರ್ಟಿಸ್ಟ್ ನನಗೆಲ್ಲ ಕಡೆ ಯೂಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ನಮ್ಮ ಗ್ಯಾರಂಟೆಡ್ ನ್ಯೂಸ್ ಜೊತೆ ಮಾತಾಡಿದ್ದೀರಾ. ಹೀಗೆ ನಮ್ಮ ಕರ್ನಾಟಕ ಜನರನ್ನು ನಿಮ್ಮ ಒಂದು ಕ್ಯಾರೆಕ್ಟರ್ ಮೂಲಕ ರಂಜಿಸ್ತಾ ಇರಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್.